ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗಿನ 10 ಗಂಟೆ ಸಮಯ. ನಮ್ಮ ಅಂಗಳಕ್ಕೆ ಬಂದಿದ್ದೇನೆ. ಗಿಡ ಮರ ಎಲ್ಲ ಹೊಸತು ನೋಡಿದಂಗೆ ನೋಡ್ತಾ ಇದ್ದೇನೆ. ಯಾಕಂದರೆ 1 ವಾರ ಆಯಿತು, ನೀವು ನಂಬ್ತಿರೋ ಇಲ್ಲ, ಮನೆ ಒಳಗಿಂದ ಹೊರಗೇ ಬಂದಿರಲಿಲ್ಲ ನಾನು. ತುಂಬ ಹುಷಾರು ತಪ್ಪಿಬಿಟ್ಟಿದ್ದೆ. ಮೊನ್ನೆ ಸ್ಕೂಲ್ ಡೇ ಫಂಕ್ಷನಿಗೆ ಹೋಗಿ ಬಂದ ಮೇಲೆ ಏನಾಯಿತೋ ಏನೋ ಗೊತ್ತಿಲ್ಲ, ಜ್ವರ ಕೂಡ ಇತ್ತು, ಜೋರಾಯಿತು, ಹೆಡೇಕು, ಅದು ಇದು ಕಂಡಪಟ್ಟೆ ಸುಸ್ತು. ಈಗೂ ಕೂಡ ನಿಲ್ಲಕ್ಕಾಗ್ತಿಲ್ಲ, ಅಂಗಳದಲ್ಲಿ ಆ ರೀತಿ ಅವಸ್ಥೆ ಆಗಿದೆ. ಆದರೆ ಮೊದಲಿಂದ ನನಗೆ ಅಂಗಳದಲ್ಲಿ ಓಡಾಡೋಕ್ಕೆ, ಗಿಡ ಮರ ಎಲ್ಲ ನೋಡೋಕ್ಕೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಹಾಗೆ ಬಂದು ನಿಂತಿದ್ದೇನೆ. 1-2-3 ದಿನ ಅಂತೂ ಮಾತಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟಕ್ಕೊಂದು ಸುಸ್ತು ಬಂದುಬಿಟ್ಟಿತ್ತು. ಆ್ಯನ್ಯುವಲ್ ಡೇ ಫಂಕ್ಷನ್ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ. ಅದರ ನಂತರ ಈ ಥರ ಹುಷಾರು ತಪ್ಪಿಬಿಟ್ಟೆ, ಏನೋ ಗೊತ್ತಿಲ್ಲ. ಅಂಗಳದಲ್ಲಿ ಒಂದು ಸ್ವಲ್ಪ ನೋಡಿದ ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗೆ ನಿಮ್ಮೊಟ್ಟಿಗೆ ಒಂದು ವಿಷಯ ಮಾತಾಡೋಕ್ಕಿದೆ. ಮನೆ ಒಳಗೆ ಹೋಗೋಣ, ಸೀದಾ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ನಮ್ಮದು ಗೊತ್ತೇ ಇದೆ, ನೋಡಿರ್ತೀರ. ಹಾಗೆ ಇಲ್ಲಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ನಿಮ್ಮೊಟ್ಟಿಗೆ ಮಾತಾಡಬೇಕು. ಹೀಗೆ ಒಬ್ಬರು ಕಮೆಂಟ್ ಮಾಡಿದ್ದು, ಅದನ್ನು ನಿಮ್ಮ ಹತ್ರ ಹೇಳಬೇಕು. ಸೊ ಅಡುಗೆ ಮನೆಯಿಂದನೇ ಹೇಳೋದು ಒಳ್ಳೆಯದಲ್ವಾ. ಇದು ನನ್ನ ರ್ಯಾಕ್ ಅಡುಗೆ ಮನೆಯಲ್ಲಿರೋದು. ಇದು ಕೂಡ ಎಲ್ಲ ನೋಡಿರ್ತೀರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸರ ಆಗಿದೆ ನನಗೆ. ಏನಪ್ಪ ಅಂದರೆ, ಆ್ಯಕ್ಚುಲಿ ನನ್ನ ಈ ಬ್ಲಾಗಿಂಗ್ ಚಾನಲಲ್ಲಿ ನಾನು ರೆಸಿಪೀಸ್ ಕೂಡ ಕೆಲವೊಂದು ಸಲ ತೋರಿಸಿದ್ದೇನೆ. ಹಾಗೆ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ, ಯಾರೂ ಕೂಡ ಇಲ್ಲಿವರೆಗೆ ಯೂಟ್ಯೂಬಲ್ಲಿ ಬ್ಯಾಡ್ ಕಮೆಂಟ್ಸ್ ಬರೆದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆದರೆ ಕೆಲವರು ಅಂದರೆ ಬೆರಳೆಣಿಕೆ 1-2-3 ಜನ ಇದ್ದಾರೆ. ಇಲ್ಲೇ ಲೋಕಲ್ ಏರಿಯಾದಲ್ಲಿ ನಮ್ಮ ಪರಿಚಯಸ್ಥರೇ, ನಿಮಗೆ ಗೊತ್ತಿಲ್ಲ ಅವರು ಹೇಳೋದಂತೆ, ಅದರಲ್ಲಿ ಒಬ್ಬಳು ಹೇಳೋದಂತೆ, ನನ್ನ ಅಡುಗೆ ಮನೆ ನೋಡಿದರೆ ಅವಳಿಗೆ ವಾಂತಿ ಬರ್ತದಂತೆ. ಆ್ಯಕ್ಚುಲಿ ನಾನು ಇಷ್ಟು ದಿನ ಯಾವ ವಿಷಯದ ಬಗ್ಗೂ ನನ್ನ ಮನಸ್ಸಿಗೆ ಆಗಿರೋ ವಿಷಯದ ಬಗ್ಗೆ ಇಲ್ಲಿವರೆಗೆ ಮಾತಾಡೋಕ್ಕೆ ಬಂದಿಲ್ಲ ನಾನು. ಒಂದೊಂದ್ಸಲ ಬೇಡ ಅಂದರೂ ಕೂಡ ಹೇಳಲೇಬೇಕಾಗತ್ತೆ. ಯಾಕಂದರೆ ಅವಳಂತೆ ಇರುವ ಕಚಡ ಮೈಂಡೆಡ್ ಇರ್ತಾರಲ್ಲ ಯಾರೆಲ್ಲ, ಅವರಿಗೆ ಬೇಕಾಗತ್ತೆ. ನನಗೊಬ್ಬಳಿಗೆ ಅಲ್ಲ, ತುಂಬ ಜನ ಬ್ಲಾಗರ್ಸಿಗೆ ಅವರಿಗೆ ಬ್ಯಾಡ್ ಕಮೆಂಟ್ಸ್ ಬರೆಯೋರಿಗೂ ಇದು ಅನ್ವಯಿಸತ್ತೆ. ನೋಡಿ, ನನ್ನ ಅಡುಗೆ ಮನೆ ವಾಂತಿ ಬರುವಷ್ಟೇನಿಲ್ಲ, ಎಲ್ಲ ತೋರಿಸಿದ್ದೇನಲ್ವ. ನಿಮ್ಗೆ ಯಾರಿಗಾರು ವಾಂತಿ ಬಂತ ಕಮೆಂಟ್ ಮಾಡಿ ಹೇಳಿ. ಎಂತೆಂಥದ್ದಲ್ಲೆಲ್ಲ ಅಡುಗೆ ಮಾಡ್ತಾರೆ, ಎಂತೆಂಥ ಗಲೀಜಿಟ್ಕೊಂಡು ಅಡುಗೆ ಮಾಡ್ತಾರೆ, ಯಾವ ರೀತಿ. ಕೆಲವೊಂದು ಸಲ ಹೋಟೆಲ್ಗಳಿಗೆ ಒಳಗೆ ನುಗ್ಗಿ ಹೋದರೆ ಕೆಲವೊಂದು ತೋರಿಸ್ತಾರಲ್ವ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೆಷ್ಟು ಗಲೀಜಿರ್ತದೆ. ಹೊರಗಡೆ ಹೇಗೆ ಫುಡ್ ಸಪ್ಲೈ ಮಾಡ್ತಾರೆ, ಅಂದರೆ ಕಸ್ಟಮರ್ ಎದುರಿಗೆ ಹೇಗೆ ತಂದಿಡ್ತಾರೆ. ಇವರು ಸ್ಟೈಲಾಗಿ ಹೋಗಿ ಕೂತ್ಕೊಂಡು ತಿನ್ಕೊಂಡು ಬರೋದಿಲ್ವ. ಅದೇನೇ ಇರಲಿ, ಅವರಿಗೆ ಪರ್ಸ್ನಲ್ ವಿಷಯ, ಅವರಿಗೆ ಸಂಬಂಧಪಟ್ಟದ್ದು. ನನ್ನ ಮಟ್ಟಿಗೆ ನನ್ನ ಕಿಚನನ್ನು ನಾನು ಕ್ಲೀನಾಗಿ ಇಟ್ಕೊಂಡಿದ್ದೇನೆ. ಅಲ್ಲಿ ರ್ಯಾಕ್ಗಳಲ್ಲಿ ನಾವು ಮುಚ್ಚುವ ವ್ಯವಸ್ಥೆ ಮಾಡಲಿಲ್ಲ ಅಲ್ಲಿ, ಯಾಕಂದರೆ ತುಂಬ ಜಿರಳೆ ಸಮಸ್ಯೆ ಇದೆ ಇಲ್ಲಿ, ತುಂಬ ಜಿರಳೆಗಳು ಬರ್ತವೆ. ಸೊ ಅಲ್ಲೆಲ್ಲ ನಾವು ಬಂದ್ ಮಾಡಿಟ್ರೆ ಅದನ್ನು ಓಪನ್ ಮಾಡಿ ಕ್ಲೀನ್ ಮಾಡೋದೇ ಒಂದು ಕಷ್ಟ ಆಗುತ್ತೆ. ಇಷ್ಟು ಓಪನ್ ಇದ್ದರೆ ಕೂಡ ನಮಗೆ ತುಂಬ ಕಷ್ಟ ಆಗ್ತಿದೆ. ಇನ್ನು ಅದೆಲ್ಲ ಮಾಡಿಕೊಂಡ್ರೆ ತುಂಬ ಕಷ್ಟ. ಎಲ್ಲಕ್ಕೂ ಮಿಗಿಲಾಗಿ ಪೈಸಾ ತುಂಬ ಇದ್ದರೆ ಹೇಗೂ ನಾವು ಈ ಕಿಚನನ್ನು ಚೇಂಜಸ್ ಮಾಡ್ಬೋದು. ಈಗ ಹೇಳಿದಾಳಲ್ಲ, ಅವಳ ಹತ್ರ ಖಂಡಪಟ್ಟೆ ಅಂದರೆ ಅವರ ಮೊಮ್ಮಕ್ಕಳು ಮರಿಮಕ್ಕಳು ಅವರ ನಂತರ ಆಗುವಷ್ಟು ಹಣ ಮಾಡಿಟ್ಕೊಂಡಿದ್ದಾರೆ. ಹಾಗಾಗಿ ಆದರೂ ಕೂಡ ಅವರ ಕಿಚನ್ ಏನು ಭಾರಿ ಒಂದು ಮಾಡರ್ನ್ ಇಲ್ಲ. ನನ್ನ ಕೈಗೂ ಪೈಸಾ ಸರಿ ಬಂದಿದ್ದರೆ ನಾನು ಕಿಚನ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ವಾವ್ ಅಂತ ಹೇಳ್ಕೊಂಡು ನಿಲ್ಲುವಂಗೆ ಕಿಚನ್ ರೆಡಿ ಮಾಡ್ತಿದ್ದೆ. ಅಷ್ಟು ಐಡಿಯಾಸ್ ಇದೆ ಮಂಡೆಯಲ್ಲಿ. ಆದರೆ ಸಮಸ್ಯೆ ಇರುತ್ತಲ್ವ, ಹಾಗಾಗಿ ನಾವು ಹೇಗೆ ಜೀವನ ಮಾಡೋದು, ಇದ್ದದರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಲಿಲ್ವ. ಹಾಗೆಯೇ ನಮಗೆ ಎಷ್ಟಾಗುತ್ತೆ ಅಷ್ಟರಲ್ಲಿ ನಾವು ಸಂತೃಪ್ತವಾಗಿ ಜೀವನ ಮಾಡ್ಕೊಂಡು ಹೋಗೋದನ್ನು ಕಲಿಬೇಕು ಅಲ್ವಾ. ಹಾಗೆ ನಾನು ಜೀವನ ಮಾಡ್ತಾ ಇದ್ದೇನೆ. ನನ್ನ ಕಷ್ಟಗಳನ್ನು ಇದನ್ನು ನಾನು ಯಾರ ಮುಂದೆ ಹೇಳ್ಕೊಂಡು ಬರಲಿಲ್ಲ, ಓಕೆನಾ. ಹಾಗಾಗಿ ಯಾರಿಗೆ ಗೊತ್ತಾಗಲ್ಲ. ಇದ್ದದರಲ್ಲೇ ಯಾವುದು ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ಅದನ್ನೇ ನಾನು ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಇರ್ತೇನೆ, ಓಕೆನಾ.
ಹಾಗೆ ಅವರದ್ದೇನು ಅಂಥ ಮಾಡರ್ನ್ ಕಿಚನ್ ಏನಿಲ್ಲ, ಇದ್ದದ್ರಲ್ಲೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಹೇಗೆಯೋ ಮಾಡ್ಕೊಂಡಿದ್ದಾರೆ. ಹೆಲ್ತ್ ಸರಿ ಇದ್ದರೆ, ಪೈಸಾ ಇದ್ದರೆ, ಕೆಲಸಕ್ಕೆ ಬರುವವರು ನೀಟಾಗಿ ಕೆಲಸ ಮಾಡಿಕೊಟ್ರೆ ಏನೂ ಸಹ ಚೇಂಜಸ್ ಮಾಡ್ಬೋದು. ಮೇನ್ ಆಗಿರೋದು ಹೆಲ್ತು ಮತ್ತು ಇದು ಎರಡೂ ಇದ್ದರೆ ಏನು ಸಹ ಮಾಡ್ಬೋದು ಅಲ್ವಾ. ಇದಕ್ಕೆ ತಕ್ಕ ಹಾಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೇನೆ. ಈ ಹೆಂಗಸು ಕಾರು ಓಡಿಸ್ತಾಳೆ, ಎರಡೆರಡು ಕಾರು ಉಂಟು ಅವರ ಮನೆಯಲ್ಲಿ. ಗಂಡನಿಗೆ ಸ್ವಲ್ಪ ಹಳೆಯ ಕಾರು, ಹೊಸ ಕಾರುಗಳಿಗೆ ತುಂಬ ವರ್ಷದಿಂದ ಅದೇ ಹಾಕ್ಕೊಂಡು ಬಂದದ್ದು ಆಯಿತಾ. ಹಾಗೆ ಕಾರಲ್ಲಿ ಜುಮ್ ಅಂತ ಹೋಗ್ತಾಳಲ್ವ ಡ್ರೈವಿಂಗ್ ಮಾಡಿಕೊಂಡು. ಕಾರು ಓಡಿಸುವಾಗ ಮುಂದೆ ರೋಡ್ ನೋಡ್ತಾಳೋ, ಮುಂದೆ ವೆಹಿಕಲ್ ಯಾವುದು ಬರ್ತಿದೆ, ಯಾವುದು ಹೋಗ್ತಿದೆ, ಆಮೇಲೆ ರೋಡ್ ಎಲ್ಲೆಲ್ಲಿ ಹೋಗ್ತಿದೆ, ಏನುಂಟು ಅಂತ ರೋಡಿನ ಕಡೆ ಕಾನ್ಸಂಟ್ರೇಟ್ ಮಾಡಿ ಕಾರು ಓಡಿಸ್ತಾಳೋ. ಪಕ್ಕದಲ್ಲಿ ಕೂತವ್ರ ಜೊತೆ ಗಾಸಿಪಿಂಗ್ ಮಾತಾಡ್ತಾ ಹೋಗ್ಬೋದು, ಅದು ಬೇರೆ ಮಾತು. ಅದರ ಬಿಟ್ಟು ಕಾರು ಓಡಿಸುವಾಗ ಮುಂದೆ ಹೇಗೆ ಏನು ಅದನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಕಾರು ಓಡಿಸ್ತಾಳೋ ಇವಳು, ಅಥವಾ ಕಾರನ್ನು ಓಡಿಸ್ತಾ ಮುಂದೆ ಬಂದ ಕಾರ್, ಅದೆಂಥ ಕಾರದು, ಎಂಥ ಗಲೀಜಾಗಿದೆ, ಕ್ಲೀನ್ ಮಾಡಲಿಲ್ವಾ ಅಂತ ವಾಂತಿ ಬರ್ತದೆ ನೋಡುವಾಗ. ಅದೆಂಥ ಬೈಕ್ ಇವರದ್ದು, ಕಾರಲ್ಲಿ ಕೂತವನ ನೋಡು, ಎಂಥ ಗಲೀಜು ಡ್ರೆಸ್ ಹಾಕಿದ್ದಾನೆ, ಒಂದು ಚೆಂದ ನೀಟಾಗಿ ರೆಡಿ ಆಗಲಿಲ್ಲ. ಅವಳ ಸೀರೆ ನೋಡಿಯಾ, ಅವಳ ಡ್ರೆಸ್ ನೋಡು, ಅವಳ ಶುಂಠಿ ನೋಡು, ಎಂಥ ಒಂದು ಮೇಕಪ್ ಸರಿ ಇಲ್ಲ. ಆಯಿತು, ಈಚೆ ನೋಡೋದು, ಈಚೆಯಿಂದ ಅವನ ಬೈಕ್ ನೋಡು, ಅವನ ಕಾರು ನೋಡು, ಅವನ ಈ ಟೋಪಿ ನೋಡು, ಅವನ ಹೆಲ್ಮೆಟ್ ನೋಡು. ಹೀಗೆ ಅನ್ಕೋತಾ ಇವಳೇನಾದರೂ ಕಮೆಂಟ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಇವಳ ಕಾರು ಎಲ್ಲಿಗೆ ಹೋಗಿ ಗುದ್ದುತ್ತಿತ್ತು, ಏನಾಗ್ತಿತ್ತು. ನನಗೆ ಕಮೆಂಟ್ ಮಾಡಲಿಕ್ಕೂ ಈ ಲೋಕದಲ್ಲಿ ಇರ್ತಿರ್ಲಿಲ್ಲ, ಅವಳು ಈ ಭೂಮಿಯಲ್ಲೇ ಇರ್ತಿರ್ಲಿಲ್ಲ. ಮೇಲೆ ಕಮೆಂಟ್ ಮಾಡ್ಕೊಂಡು ಕುತ್ಕೋಬೇಕಿತ್ತಲ್ವ. ಹಾಗೆಯೇ ಇನ್ನೂ ಇಂಪಾರ್ಟೆಂಟ್ ಎಂತ ಅಂದರೆ, ಇವಳು ಮದುವೆ ಆಗುವಾಗ ಗಂಡನಿಗೆ ಮಾಲೆ ಹಾಕುವಾಗ ಗಂಡನ ತಲೆ ಮೇಲೆ ಲಕ್ಷ್ಯ ಕೊಟ್ಟಿದ್ದಾಳೋ, ಅಥವಾ ಹೀಗೆ ಮಾಲೆ ಹಿಡ್ಕೊಂಡು ಇವಳೆಂಥ ಸೀರೆ ಹುಟ್ಟಿದ್ದಾಳೆ, ಅವಳ ಸರ ನೋಡು ಪಕ್ಕದವಳು, ಅವಳ ಡ್ರೆಸ್ ನೋಡು, ಅವಳೆಂಥ ಬಾಚಿಕೊಂಡಿದ್ದಾಳೆ, ನಾನಾದರೆ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ನನಗೆ, ಇವಳೆಂಥ ಆ ಭಟ್ರ ಇದು ನೋಡಿ ಅಂತೆ, ಧೋತಿ ನೋಡಿ ಅಂತೆ. ಆ ಭಟ್ರು ಮಂತ್ರ ಹೇಳೋದು ಹೇಗೆ ಗಲೀಜು, ಸರಿಯಾಗಿ ಮಂತ್ರವೇ ಬರುವುದಿಲ್ಲ. ಇವಳ ವೇಷ ನೋಡು, ಇವಳ ಶುಂಠಿ ನೋಡು, ಇವಳು ಬಾಚಿಕೊಂಡದೆಂತ ಬಾಚಿಕೊಂಡಿದ್ದಾಳೆ, ಸರಿಯಾಗಿ ಗಡಿ ಹೊರದಿಲ್ಲ, ಅದೆಂತ ಸರ ಕೊಡಿದ್ದಾಳೆ, ಚಂದ ಸರಿಯೇ ಇಲ್ಲ. ಹೀಗೆಲ್ಲ ವಿಚಾರ ಮಾಡಿಕೊಂಡು ಅಕ್ಕಪಕ್ಕದವರನ್ನೆಲ್ಲ ನೋಡಿಕೊಂಡು ಗಂಡನ ಕೊರಳಿಗೆ ಮಾಲೆ ಹಾಕೋದು ಬಿಟ್ಟು ಅವರನ್ನು ಇವರನ್ನು ನೋಡ್ಕೊಂಡು ಕಮೆಂಟ್ ಮಾಡಿಕೊಂಡು ಅವಳೇನಾದರೂ ಮಾಲೆ ಹಾಕಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಈ ಅಪ್ಪನ ಕೊರಳಿಗೆ ಮಾಲೆ ಬೀಳ್ತಿರ್ಲಿಲ್ಲ. ಪಕ್ಕದಲ್ಲಿರೋ ಮಂತ್ರ ಹೇಳೋ ಭಟ್ರಿಗೋ ಅಥವಾ ಕ್ಯಾಮ್ರಾಮನ್ನಿಗೋ ಅಥವಾ ಯಾವುದೋ ಹೆಂಗಸಿನ ಕೊರಳಿಗೋ ಅಥವಾ ಯಾರದ್ದು ಕೊರಳಿಗೆ ಮಾಲೆ ಬಿದ್ದಿರೋದು ಅಲ್ವಾ. ಆಗ ಏನು ಮಾಡಿದ್ಲು, ಸೀದಾ ಹೋಗಿ ಕೊರಳಿಗೆ ಮಾಲೆ ಹಾಕಿದ್ಲು, ಗಂಡ ಆಗುವವನ ಕೊರಳಿಗೆ ಮಾಲೆ ಹಾಕಿದ್ಲು. ಹಾಗೆ ನಾನು ಹೇಳೋದೀಗ ಇದೆರಡೂ ಎಕ್ಸಾಂಪಲ್ ಸಾಕು. ಎಕ್ಸಾಂಪಲ್ ಕೊಡ್ತಾ ಹೋದರೆ ತುಂಬಾ ಇರ್ತವೆ. ಆದರೆ ಅನ್ನ ಬೇಯುವಾಗಲ್ಲ, ಅನ್ನ ಮಾಡುವಾಗ ಅಕ್ಕಿ ಬೇಯುವಾಗ ಒಂದೆರಡು ಅಗಳು ತೆಗೆದು ನೋಡಿದರೆ ಸಾಕಂತೆ ಬೆಂದಿದೆಯೋ ಇಲ್ಲೋ ಅಂತ. ಹಾಗೆ ಎರಡೇ ಎಕ್ಸಾಂಪಲ್ ಸಾಕು ಸದ್ಯಕ್ಕೆ. ಹಾಗೆ ನಾನು ಒಂದು ರೆಸಿಪಿ ತೋರಿಸುವಾಗ ನಾನಾಗಲಿ ಯಾರೇ ಆಗಲಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು ಫಸ್ಟ್ ಪ್ರಿಫರೆನ್ಸು. ಇನ್ನು ಹೇಗೆ ಇಟ್ಟಿದ್ದಾರೆ, ಏನು ಅವರ ಅಡುಗೆ ಮನೆ ಹೇಗಿದೆ, ಅವರು ಏನು ಡಬ್ಬಗಳನ್ನು ಇಟ್ಟಿದ್ದಾರೆ, ಯಾವ ರೀತಿ ಡಬ್ಬಗಳನ್ನು ಇಟ್ಟಿದ್ದಾರೆ, ಯಾವ ರೀತಿ ಅರೇಂಜ್ ಮಾಡಿದ್ದಾರೆ, ಅವರ ಕಿಚನ್ ಹೇಗುಂಟು ಅದನ್ನು ನೋಡೋದು ಬದಲು ನಾನು ಯಾವ ಅಡುಗೆ ತೋರಿಸ್ತಿದ್ದೇನೆ, ಯಾವ ರೆಸಿಪಿ ತೋರಿಸ್ತಿದ್ದೇನೆ, ಅಥವಾ ನಾನಾಗಲಿ ಬೇರೆಯವರಾಗಲಿ ಅವಳು ಯಾವ ರೆಸಿಪಿ ತೋರಿಸ್ತಿದ್ದಾಳೆ, ಯಾವ ರೀತಿ ಟೇಸ್ಟಿಯಾಗಿ ಅಡುಗೆ ಮಾಡೋದನ್ನು ಹೇಳಿಕೊಡ್ತಿದ್ದಾಳೆ, ಏನೆಲ್ಲ ಕಿಚನ್ ಟಿಪ್ಸ್ ಇದೆ, ಅಡುಗೆ ಮಾಡುವಾಗ ಎಷ್ಟೋ ಟಿಪ್ಸ್ ಹೇಳಿರ್ತೇವೆ, ಹೀಗೆ ಮಾಡಿ ಹಾಗೆ ಮಾಡಿ ಚೆನ್ನಾಗಿರುತ್ತೆ, ಅದೆಲ್ಲ ಏನೇನು ಹೇಳಿರ್ತಾಳೆ, ಯಾವ ರೀತಿ ಒಂದು ರೆಸಿಪಿಯನ್ನು ರೆಡಿ ಮಾಡಿದ್ಲು ಅಲ್ವಾ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ, ಅದನ್ನೇ ಯಾಕೆ ವಿಚಾರ ಮಾಡೋದಿಲ್ಲ ಅಲ್ವಾ.
ಹೇಗೆ ಕಾರ್ ಓಡಿಸುವಾಗನೇ ರೋಡ್ ನೋಡಬೇಕು, ಮಾಲೆ ಹಾಕುವಾಗ ಗಂಡನಿಗೆ ಕೊರಳಿಗೆ ಅವರ ಕೊರಳಿಗೆ ಹಾಕಬೇಕು, ಹಾಗೆ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಹಾಗೆಯೇ ಒಬ್ಬರು ಒಂದು ವಿಷಯವನ್ನು ಹೇಳುವಾಗ, ಅಡುಗೆಯಾಗಲಿ ಬೇರೆ ಯಾವುದೇ ವಿಷಯ ಆಗಲಿ, ನೀವು ಆಚೀಚೆ ಎಲ್ಲ ಯಾಕೆ ಜಾಸ್ತಿ ನೋಡ್ತೀರಾ? ಒಮ್ಮೆ ನಾವು ಬಂದು ನಿಂತಿದ್ದೇವೆ ಅಂದರೆ, ಕ್ಯಾಮ್ರಾ ಮುಂದೆ ಬಂದು ನಿಂತಿದ್ದೇವೆ ಅಂದರೆ ಒಮ್ಮೆ ಓವರಾಲ್ ಆಗಿ ಹೀಗೆ ನೋಡ್ತೀರಾ. ಅದನ್ನು ಯಾರನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾನು ನೋಡ್ತೇನೆ, ನೀವು ನೋಡ್ತೀರಾ, ಎಲ್ಲರೂ ನೋಡ್ತೀರಾ. ನೆಕ್ಸ್ಟ್ ಬರೋದು, ಇವರು ಯಾಕೆ ಬಂದಿದ್ದಾರೆ, ಏನನ್ನು ಹೇಳಲಿಕ್ಕೆ ಬಂದಿದ್ದಾರೆ, ಇವರಿಂದ ಏನು ಮೆಸೇಜಸ್ ಸಿಗ್ತಾ ಇದೆ, ಏನು ಇನ್ಫಾರ್ಮೇಷನ್ ಸಿಗ್ತಿದೆ, ನಮಗೆ ಅದು ಯಾವ ರೀತಿಯಲ್ಲಿ ಅನ್ವಯ ಆಗುತ್ತೆ, ನಾವು ಅದರಿಂದ ಏನನ್ನು ಅಳವಡಿಸ್ಕೋಬೇಕು ಅಲ್ವಾ? ಒಳ್ಳೆಯದೆಲ್ಲ ಹೇಳಿರ್ತೇವೆ. ಯಾರು ಕೆಲವರನ್ನು ಬಿಟ್ಟು ಸಾಧಾರಣ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಲಿ, ಯಾರೇ ಆಗಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಯಾವುದೇ ಆಗಲಿ, ಒಂದು ವಿಷಯ ಹೇಳೋಕ್ಕೆ ನಾವು ಕ್ಯಾಮ್ರಾ ಮುಂದೆ ಬರೋದು ಅಲ್ವಾ? ಹಾಗಿರುವಾಗ ಇವಳು ಏನನ್ನು ಹೇಳಲಿಕ್ಕೆ ಬಂದು, ಯಾವ ವಿಷಯ ಹೇಳ್ತಿದ್ದಾಳೆ, ಹೇಗೆ ಹೇಳ್ತಿದ್ದಾಳೆ, ಯಾವುದೇ ವಿಷಯವನ್ನು ಹೇಗೆ ಹೇಳ್ತಾಳೆ, ಅದು ಕೂಡ ಕಲಿಯೋದಿರುತ್ತೆ. ಅಡುಗೆಯನ್ನು ಮಾಡಿ ತೋರಿಸುವಾಗ ಹೇಗೆ ಮಾಡಿ ತೋರಿಸ್ತಾಳೆ, ಎಲ್ಲವೂ ಕೂಡ ನಿಮಗೆ ಗೊತ್ತೇ ಇರಬೇಕಂತಿಲ್ಲಲ್ಲ, ನನಗೆ ಗೊತ್ತೇ ಇರಬೇಕಂತಿಲ್ಲಲ್ಲ. ನಾನು ಬೇರೆಯವರ ವೀಡಿಯೋನ ನೋಡ್ತೇನೆ, ರೆಸಿಪೀಸ್ ನೋಡ್ತೇನೆ, ಬೇರೆ ಬೇರೆ ವೀಡಿಯೋಸ್ ನೋಡ್ತೇನೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಡ್ತೇನೆ, ಬ್ಲಾಗಿಂಗ್ ಎಷ್ಟೋ ವೀಡಿಯೋಸ್ ನೋಡ್ತೇನೆ, ಆಯಿತಾ? ಇವರಿಂದ ನಮಗೆ ಏನು ಕಲೀಲಿಕ್ಕಿದೆ, ಇವರು ಯಾವ ರೀತಿ ಮಾತಾಡ್ತಾರೆ, ಯಾವ ವಿಷಯವನ್ನು ಹೇಗೆ ಹೇಳ್ತಾರೆ, ನಮ್ಮಲ್ಲಿ ಏನು ತಪ್ಪಾಗಿದೆ, ನಾವು ಅದನ್ನು ಚೇಂಜಸ್ ಏನು ಮಾಡ್ಕೋಬೋದು. ಈ ಹೆಂಗಸು ಕೂಡ ಅಡುಗೆ ಮಾಡ್ತಾಳಲ್ವ, ಎಲ್ಲ ಅಡುಗೆನೂ ಗೊತ್ತಿರತ್ತಾ? ಇವ್ರು ಏನು ಮಾಡಿ ತೋರಿಸಿದ್ರು, ನಾವು ನೆಕ್ಸ್ಟ್ ಟ್ರೈ ಮಾಡೋಣ, ನಾವು ಮಾಡೋಣ, ಕಿಚನ್ ಟಿಪ್ಸ್ ನಾವು ಅಳವಡಿಸ್ಕೊಳ್ಳೋಣ. ಯಾರೂ ಕೂಡ ಜ್ಞಾನಿ ಇರೋದಿಲ್ಲ. ಹುಟ್ಟಿದ ಕೂಡಲೇ ಎಲ್ಲವೂ ಕೂಡ ತಲೆ ಒಳಗೆ ಬಂದಿರೋದಿಲ್ಲ. ಕಲಿತಾ 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 ಹೋದಂಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಹಾಗೆಯೇ ಏನನ್ನು ಕಲಿಬೇಕು, ಏನು ನಿಮಗೆ ಬೇಕು ಅದನ್ನು ಮಾತ್ರ ತಗೊಳ್ಳಿ, ಓಕೆನಾ? ಯಾವ ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ನೀವು ವಿಚಾರ ಮಾಡಿ. ಆ ಕಡೆ ಈ ಕಡೆ ಬ್ಯಾಕ್ಗ್ರೌಂಡ್ ಯಾಕೆ ನೋಡ್ತೀರಾ ಅಲ್ವಾ? ಅದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಈ ರೀತಿ, ಅವ್ರಿಗೆ ಹೇಳ್ತಿರೋದು, ನಿಮಗೆ ಯಾವ ವಿಷಯ ಸಂಬಂಧಪಟ್ಟಿದ್ದು, ನಾವೇನು ಹೇಳಲಿಕ್ಕೆ ಬರ್ತೇವೆ ಅದನ್ನು ಮಾತ್ರ ಮಂಡೆ ಒಳಗೆ ತಗೊಳ್ಳಿ, ಅದನ್ನು ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಅದರ ಬಿಟ್ಟು ಆಚೆ ಈಚೆ ಯಾಕೆ ನೋಡ್ತೀರಾ? ಪ್ರತಿಯೊಂದು ಮನುಷ್ಯನು ಕೂಡ ಅವನು ಎಲ್ಲಿ ಇರ್ತಾನೆ, ಅವನು ಇರೋ ಮನೆ, ಅವನು ಇರೋ ಜಾಗ, ಅವನ ಮನೆಯ ಒಳಗಿನ ವಾತಾವರಣ, ಪ್ರತಿಯೊಂದು ಎಲ್ಲ ವಿಷಯಗಳು ಒಂದು ಅನ್ವಯಿಸುತ್ತೆ. ಯಾವುದಕ್ಕೆ ಅಂದರೆ ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ ಇರುತ್ತೆ. ಅದು ಫೈನಾನ್ಷಿಯಲಿ ಇರಲಿ ಅಥವಾ ಯಾವುದೇ ರೀತಿಯಿಂದ ಇರಲಿ, ಆಯಿತಾ? ಎಲ್ಲರಿಗೂ ಕೂಡ ಎಲ್ಲ ಪುಣ್ಯ ಇರೋದಿಲ್ಲ. ಹಣ, ಆರೋಗ್ಯ, ಎಲ್ಲ ಸಿಚುವೇಶನ್ನು ಫೇವರೇಬಲ್ ಇರೋದು. ಕುತ್ಕೊ ಅಂದರೆ ಕುತ್ಕೊಳ್ಳೋ ಗಂಡ, ನಿಂತ್ಕೊ ಅಂದರೆ ನಿಂತ್ಕೊಳ್ಳೋ ಗಂಡ ಇವಳಿಗಿದ್ದಂಗೆ ಎಲ್ಲರಿಗೂ ಇರಲ್ಲ ಅಲ್ವಾ? ಹಾಗೆ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೇನೆ. ಇವಷ್ಟೇ ಸಾಕು. ಮಂಡೆ ಒಳಗೆ ಹೋಗುವವರೆಗೆ ಇದು ಇಷ್ಟಿಷ್ಟು ವಿಷಯ ಹೇಳುವಾಗ ಮಂಡೆ ಒಳಗೆ ಹೋಗಿರುತ್ತೆ. ಇಲ್ಲ, ನಾನು ಅದನ್ನು ತಲೆ ಒಳಗೆ ತಗೊಳ್ಳೋದೇ ಇಲ್ಲ, ನಾನು ಹೀಗೇನೇ ನನ್ನ ಬಾಯನ್ನು, ನಾಲಿಗೆಯನ್ನು ಹರಿದು ಬಿಡೋದು ಅಂತ ಹೇಳೋವರಿಗೆ ಹಾಗೇನೇ ಮಾಡ್ಕೊಂಡು ಹೋಗಿ. ನೀವು ಹುಟ್ಟಿದ್ದೇ ಅದಕ್ಕಾಗಿ, ಬೇರೆಯವರ ಕೊಂಕನ್ನು ತೆಗೆಯೋದಕ್ಕೆ, ಬೇರೆಯವರ ಅಸಹಾಯಕತೆ ಏನಿರುತ್ತೆ ಅದನ್ನು ಗೇಲಿ ಮಾಡೋದಕ್ಕೆ ಅಲ್ವಾ? ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಆಡ್ಕೊಳ್ಳಿಕ್ಕೆ ನೀವು ಹುಟ್ಟಿದ್ದೇ ಅದಕ್ಕಾಗಿ. ಯಾವುದೋ ಹಳೆಯ ಜನ್ಮದ ಪುಣ್ಯ ಫಲದಿಂದ ಈಗ ಐಷಾರಾಮಿ ಜೀವನ ಪಡ್ಕೋತಾ ಇದ್ದೀರಾ, ಆರಾಮಾಗಿದ್ದೀರಾ ಅಲ್ವಾ? ಅಂದ ಕೂಡಲೇ ಎಲ್ಲರೂ ಬರುವಂಗಿರ್ತದೆ. ನಿಮಗೆ ಸುತ್ತಮುತ್ತಲು ಜನರು, ಮನೆ ಜನರು, ಫ್ಯಾಮಿಲಿ, ಫ್ರೆಂಡ್ಸು, ತುಂಬ ಬೆರಳೆಣಿಕೆಯ ಫ್ರೆಂಡ್ಸ್ ಮಾತ್ರ ನಿಜವಾಗಿ ಕನ್ಸರ್ನ್ ಇರೋರು ಇರ್ತಾರೆ. ಬೇರೆ ಎಲ್ಲರೂ ಕೂಡ ಇರೋರು ಯಾರು ಮಲ್ಲ ಜನ ಇರ್ತಾರೆ ಅಂದರೆ ಫೈನಾನ್ಷಿಯಲಿ ಸೌಂಡ್ ಪೀಪಲ್ ಇರ್ತಾರಲ್ಲ, ಎಲ್ಲ ಆರಾಮಾಗಿರ್ತಾರಲ್ವ. ಆಮೇಲೆ ಒಂದು 75% ಜನ ನಮ್ಮನ್ನು ಯಾಕೆ ಮಾತಾಡಿಸ್ತಾರೆ, ನಮಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ, ನಮ್ಮನ್ನು ಮೇಲೆ ಯಾಕೆ ಇಡ್ತಾರೆ ಅಂದರೆ ನಮ್ಮ ಸಿಚುವೇಶನ್ ನೋಡಿ, ನಮ್ಮ ಲೈಫ್ ಸ್ಟೈಲ್ ನೋಡಿ, ನಾವು ಹೇಗೆ ಬದುಕ್ತಿದ್ದೇವೆ, 2-3 ಕಾರ್ ಇಟ್ಕೊಂಡು, ದುಡ್ಡು ಇಟ್ಕೊಂಡು, ಐಷಾರಾಮಿ ಜೀವನ ನಡೆಸ್ಕೊಂಡಿದ್ರೆ ಆಗ ಎಲ್ಲರೂ ಕೂಡ ನಮಸ್ತೆ 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 ಹೇಗಿದ್ದೀರಾ ಅಂತ ಮಾತಾಡ್ತಾರೆ. ಇಲ್ಲ ಅಂದರೆ ನನ್ನಂಥ ಕಂಡೀಷನ್ ಇದ್ದರೆ ಕಾಣೋದೇ ಇಲ್ಲ, ನೋಡಲೇ ಇಲ್ಲ, ಬ್ಯುಸಿ. ನಾವೇ ಮಾತಾಡ್ಸಿದ್ರು ಬ್ಯುಸಿ, ಗೊತ್ತಾಯ್ತಾ? ಹಾಗೆ
ಇಂಥದ್ದೆಲ್ಲ ವಿಷಯ ಹೇಳೋಕ್ಕೆ ಹೋದರೆ ತುಂಬಾ ಇದೆ ಹೇಳೋದಕ್ಕೆ, ಬೇಡ, ಅಗತ್ಯ ಇಲ್ಲ. ವಾಂತಿ ಬರುತ್ತೆ ಕಿಚನ್ ನೋಡುವಾಗ ಅಂತ ಹೇಳಿದವಳಿಗೆ ಅವಳು ಕೂಡ ಈ ವಿಡಿಯೋ ನೋಡಬಹುದು, ನೋಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಹೋಗಲಿ, ಒಳ್ಳೆಯದಾಯಿತು. ಆದರೆ ಅವಳಂತೆ ವಿಚಾರ ಮಾಡುವತ್ತು ಕೆಲವರು ಇದ್ದಾರೆ, ಅವರಿಗೆ ಅನ್ವಯಿಸುತ್ತೆ. ಸೊ ಹಾಗೆ ನಿಮ್ಮಲ್ಲಿಯೂ ಕೆಲವರಿಗೆ ಆ ಥರ ವಿಚಾರ ಬಂದರೆ ಒಳಗೊಳಗೆ ದಯವಿಟ್ಟು ಆ ಥರ ವಿಚಾರ ಮಾಡೋಕ್ಕೆ ಹೋಗಬೇಡಿ. ಯಾರೂ ಕೂಡ ನಾವು ಕೆಲಸ ಇಲ್ಲದೆ ಈ ಕೆಲಸ ಮಾಡೋದಲ್ಲ. ನಾವು ಈ ಕೆಲಸವನ್ನು, ಈ ವಿಷಯವನ್ನು ಕ್ಯಾಮರಾ ಮುಂದೆ ಬಂದು ನಿಂತ್ಕೊಂಡು ನಾವು ಒಂದಿಷ್ಟು ವಿಷಯಗಳನ್ನು ಹೇಳ್ತೇವೆ ಅಂದರೆ ಅದರ ಹಿಂದೆ ತುಂಬ ಎಫರ್ಟ್ ಇರುತ್ತೆ ಪ್ರತಿಯೊಂದು ಯೂಟ್ಯೂಬರ್ಸಿಗೆ, ಗೊತ್ತಾಯ್ತಾ? ಬೇರೆ ಬೇರೆ ಕೆಟಗರಿ ಯೂಟ್ಯೂಬರ್ಸ್ ಇದ್ದಾರೆ. ಕುಕ್ಕಿಂಗು, ವ್ಲಾಗಿಂಗು, ಟ್ರಾವೆಲಿಂಗು, ಅದು ಇದು ತುಂಬ ವೆರೈಟಿ ಇದೆ. ಪ್ರತಿಯೊಂದು ಯೂಟ್ಯೂಬರ್ಸ್ ಹಿಂದೆ ತುಂಬ ಒಂದು ಎಫರ್ಟ್ ಇರುತ್ತೆ. ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಅದರ ಹಿಂದೆ ನಮಗೇನೆ ಗೊತ್ತು ನಾವೆಷ್ಟು ಕಷ್ಟಪಡ್ತೇವೆ ಅಂತ. ಸಾಧ್ಯವಾದರೆ ಅಪ್ರಿಷಿಯೇಟ್ ಮಾಡಿ, ಒಳ್ಳೆ ಮನಸ್ಸಿಂದ ಹಾರೈಸಿ, ಒಳ್ಳೆಯದಾಗಲಿ ಹೇಳಿ, ಗುಡ್ ವಿಶಸ್ ಹೇಳಿ, ಆಶೀರ್ವಾದ ಮಾಡಿ. ಅದರ ಬಿಟ್ಟು ಇದರಲ್ಲಿ ಹೀಗೆ ಕೊಂಕನ್ನೇ ತೆಗೆದುಕೊಂಡು ಇದನ್ನೇ ಹುಡುಕಿಕೊಂಡು ದಯವಿಟ್ಟು ಹೇಳಬೇಡಿ, ಯಾರಿಗೂ ನೋವು ಕೊಡಬೇಡಿ ಈ ರೀತಿಯಲ್ಲಿ. ನಾನು ಮೊದಲೆಲ್ಲ ಅದನ್ನೇ ಇಟ್ಕೋತಿದ್ದೆ, ಈಗ ಬಿಟ್ಬಿಟ್ಟಿದ್ದೇನೆ. ಕಾಲ ಕಳೆದಂಗೆ, ಲೈಫ್ ಮುಂದೆ ಹೋದಂಗೆ ಮೆಚುರಿಟಿ ಬರುತ್ತೆ. ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು, ಇಷ್ಟು ವರ್ಷ ನಾವೇನೆಲ್ಲ ಮಂಡೆಗೆ ತೂರಿಸ್ಕೊಂಡಿದ್ದೇವೆ ಕಚಡ ಹುಳಗಳ ಮಾತುಗಳನ್ನು ಅಂತ ರಿಯಲೈಸ್ ಆಗಿದ್ದು ತುಂಬಾ ಲೇಟ್ ಆಯಿತು. ಆದರೂ ಕೂಡ ಓಕೆ, ಇನ್ನೂ ಇರುವಷ್ಟು ವರ್ಷ ಅದು ಸ್ವಲ್ಪ ಕಲಿಬೇಕಂತ ಇದ್ದೇನೆ. ನನ್ನ ಮನಸ್ಸಲ್ಲಿದ್ದದನ್ನು ನಾನು ಹೇಳಿದ್ದೇನೆ ಈಗ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಏನಾದ್ರು ಇದ್ದರೆ ಖಂಡಿತ ಹೇಳ್ತೇನೆ. ಇಂಥದ್ದೆಲ್ಲ ಕೆಲವೊಂದು ಹೇಳಬೇಕಾಗತ್ತೆ ಅಲ್ವಾ? ಆದಷ್ಟು ಖುಷಿಯಾಗಿದ್ಬಿಡಿ. ಇಂಥದ್ದೆಲ್ಲ ಕೆಲವೊಂದು ಕೆಟ್ಟ ಹುಳಗಳ ಮಾತುಗಳನ್ನು ನೀವು ಕೇಳಿಬಿಡಿ. ನೀವು ಕೂಡ ಕೆಟ್ಟ ಹುಳಗಳಾಗಬೇಡಿ, ಸಮಾಜವನ್ನು ಕೆಡಿಸುವಂಥ ಹುಳಗಳಾಗಬೇಡಿ ಯಾರೇ ಇದ್ದರೂ ಕೂಡ. ಹಾಗೆ ಎಲ್ಲರೂ ಕೂಡ ಖುಷಿಯಾಗಿದ್ಬಿಡಿ. ಇನ್ನು ಬೇರೆಲ್ಲ ಯಾರೆಲ್ಲ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಹಾಗೆ ಖುಷಿಯಾಗಿದ್ಬಿಡಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ, ಓಕೆನಾ? ಇದೇ ಮಂತ್ರ. ಮತ್ತು ಇದರಲ್ಲೂ ಕೆಲವರು ಕೇಳ್ಬೋದು, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತಾಳಲ್ಲ, ನಾವೇನು ಖುಷಿಯಾಗಿರೋಕ್ಕೆ ಬಿಡ್ತಿಲ್ವಾ ಅಂತ ಕೇಳಬೇಡಿ. ಯಾರು ಖುಷಿಯಾಗಿರೋಕ್ಕೆ ಬಿಡ್ತಿದ್ದಾರೆ ಅಂತಲ್ಲ ವಿಷಯ, ಅದನ್ನು ಸಹಜ. ಖುಷಿಯಾಗಿದ್ಬಿಡಿ, ಇನ್ನು ಬೇರೆಯವರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ. ನೆಕ್ಸ್ಟ್ ಸಿಗ್ತೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.